ಗುಡ್ ಮಾರ್ನಿಂಗ್ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಹಾಗೂ IPL ಅಭಿಮಾನಿಗಳಿಗೂ. ನಾನು ನಿಮ್ಮ ಯೋಗೇಶ್ ನಾಯಕ್. ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲಿಂಗ್ ಕ್ರಿಕೆಟರ್ ಚಾನಲ್. ನಾನು ನಿನ್ನೆ ಸಂಡೇ 2 ಮ್ಯಾಚ್ ಇತ್ತು IPL ಇಂದು. ಒಂದು ಹೈದರಾಬಾದ್ ವರ್ಸಸ್ ಗುಜರಾತ್, ಮತ್ತೊಂದು ಮ್ಯಾಚು CSK ವರ್ಸಸ್ ಡೆಲ್ಲಿ. ನಾನು ಫಸ್ಟ್ ಮ್ಯಾಚ್ ಗುಜರಾತ್ ವಿನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದೆ. ಫಸ್ಟ್ ಬ್ಯಾಟಿಂಗ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಫಸ್ಟ್ ಬ್ಯಾಟಿಂಗ್ ಬಂದಿಲ್ಲ. ಸೆಕೆಂಡ್ ಬ್ಯಾಟಿಂಗ್ ಬಂತು, ಬಟ್ ಚೇಸ್ ಮಾಡಿದ್ದು ಅದೊಂದು ಒಳ್ಳೆ ಮ್ಯಾಚ್. ಸೆಕೆಂಡ್ ಮ್ಯಾಚ್ CSK ಮತ್ತೆ ಡೆಲ್ಲಿ ಮ್ಯಾಚ್, ಅದಂತೂ 100% ಶೋರ್ ಇತ್ತು. ಡೆಲ್ಲಿ ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಬಂದು ವಿನ್ ಆಗುತ್ತೆ ಅಂತ ಹೇಳಿ ನಾ ಅನ್ಕೊಂಡಿದ್ದ ಪ್ರಕಾರನೇ ಡೆಲ್ಲಿ ವಿನ್ ಆಯ್ತು. ಅದಕ್ಕೆ ಕೊನೆ ಮೂವ್ಮೆಂಟ್ ಅಲ್ಲಿ ಏನಂತ ಭಯ ಆಗ್ಬಿಡ್ತು. ಧೋನಿ ಕ್ಯಾಚ್ ಬೈ ಬಿಟ್ಬಿಟ್ರು. ಧೋನಿ 6 ಮೇಲೆ 6 ಹೊಡಿತಿದ್ರು, ಬೌಂಡ್ರಿನ ಹೊಡಿತಾ ಇದ್ರು. ಸೊ ಕೊನೆಗೆ 19ನೇ ಒಂದು 20-25 ರನ್ ಏನೋ ಅಟ್ ಲೀಸ್ಟ್ ಅಷ್ಟು ಮಾಡ್ಕೊಂಡಿದ್ರೆ ಕೊನೆ ಮೂಮೆಂಟ್ ಅಲ್ಲಿ ಲಾಸ್ಟ್ ಓವರ್ 20 ರನ್ ಏನು ದೊಡ್ಡದಲ್ಲ ಆಯ್ತು. 20 ರನ್ ಆಕ್ಚುಲಿ ಹೊಡೆದು ಅವರು. ಸೊ 19ನೇ ಓವರ್ ಸ್ವಲ್ಪ ರನ್ ಮಾಡ್ಕೊಂಡಿದ್ರೆ ಈಸಿ ಆಗಿತ್ತು. ಸೊ ಎರಡು ಟೀಮು ನಾನು ಹೇಳಿದ್ ವಿನ್ ಆಯ್ತು, ನಾನು ಪ್ರೆಡಿಕ್ಟ್ ಮಾಡಿದ ಹಾಗೆ ಆಯ್ತು. ಅದಕ್ಕೆ ಖುಷಿ ಆಯ್ತು. ಈವನ್ ನಾನು ಋತುರಾಜ್ ಗಾಯಕ್ವಾಡ್, ಖಲೀಲ್ ಅಹ್ಮದ್ಗೆ ರನ್ ಮಾಡೋ ಸ್ವಲ್ಪ ಕಷ್ಟ ಅಂತ ಹೇಳಿದ್ದೆ, ಅವ್ರಿಗೆ ವಿಕೆಟ್ ಕೊಡ್ಬೋದು ಅಂತ ಹೇಳಿದ್ದೆ. ಹಾಗೆ ಖಲೀಲ್ ಅಹ್ಮದ್, ಋತುರಾಜ್ ಗಾಯಕ್ವಾಡ್ ಮತ್ತೆ ಸಚಿನ್ ರವೀಂದ್ರ ಇಬ್ರು ವಿಕೆಟ್ ನ ಓಪನರ್ಸ್ ನಿಂಗೂ ತಗೊಂಡ್ರು. ಅದೇ ಈಸಿ ಆಗಿದ್ದು ಡೆಲ್ಲಿಗೆ. ಸೊ ಫೈನಲಿ ಡೆಲ್ಲಿನೂ ವಿನ್ ಆಯ್ತು, ಗುಜರಾತ್ ವಿನ್ ಆಯ್ತು. ಇನ್ನು ಮುಂದಿನ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಾನು ಡೈಲಿ ಇದೇ ತರ ಪ್ರತಿಯೊಂದು IPL ಮ್ಯಾಚಿನ ಪ್ರಿವ್ಯೂ ಮತ್ತೆ ಪ್ರೆಡಿಕ್ಷನ್ ನ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಅದರಲ್ಲಿ ಪಿಚ್ ರಿಪೋರ್ಟ್ ಅಥವಾ ಮ್ಯಾಚ್ ಏನಾಗುತ್ತೆ, ಯಾವ ಪ್ಲೇಯರ್ಸ್ ಚೆನ್ನಾಗಾಡುತ್ತೆ, ಇದನ್ನೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾನೆ ಇರ್ತೀನಿ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಡೈಲಿ ಸಿಗಬೇಕು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಇವತ್ತೇನು ಅಚಾನಕ್ ನನ್ನ ವಿಡಿಯೋ ಸಿಕ್ತು, ನೋಡ್ತೀರಾ, ಮಾಡಿದ ಪ್ರೆಡಿಕ್ಷನ್ ನೋಡ್ತೀರಾ, ಯಾವ ಟೀಮ್ ಗೆಲ್ಲತ್ತೆ ಅಂತ ಆ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಅದೇ ನಾಳೆ ಮತ್ತೆ ನನ್ನ ಚಾನಲ್ ನ ಹುಡ್ಕೋಕ್ಕಿಂತ ಬೆಟರ್ ಅಂದ್ರೆ ಹೋಗಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ನಾನು ಹಾಕ್ತಿರೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರಲಿ. ಸೊ ಬನ್ನಿ ಇವತ್ತಿನ ಮ್ಯಾಚ್ ಮುಂಬೈ ವರ್ಸಸ್ ರಾಜಸ್ಥಾನ ನಡೀತಾ ಇರೋದು ವಾಂಖಡೆ ಸ್ಟೇಡಿಯಂ ಅಲ್ಲಿ. ವಾಂಖಡೆ ಸ್ಟೇಡಿಯಂ ಬಗ್ಗೆ ಯಾರಿಗೂ ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ನಾನು 2008ರಿಂದನೇ IPL ನಾನು ನೋಡಕ್ ಸ್ಟಾರ್ಟ್ ಮಾಡಿದೆ. ನೀವು ಯಾವಾಗಿಂದ IPL ನೋಡಕ್ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ಸ್ವಲ್ಪ 2000 ಕಿಡ್ಸ್ ಕೂಡ ಇದೆ. ಅವರೆಲ್ಲ 2008 ಅಲ್ಲಿ ಅಷ್ಟೊಂದು IPL ನೋಡಿದಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅವರಿಗೆಲ್ಲ ಅವಾಗಿನ ಲೆಜೆಂಡ್ಸ್ ಗಳು ಆಡಿದ್ದೆಲ್ಲ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ಓಲ್ಡ್ ಜನರೇಷನ್ಗೆ ಸ್ವಲ್ಪ 90s ಅಥವಾ 80s ಜನರೇಷನ್ಗೆ ಅವರಿಗೆಲ್ಲರಿಗೂ 2008 ಇಂದ ಮ್ಯಾಚ್ ಸ್ಟಾರ್ಟ್ ಆಗಿರೋದು ಗೊತ್ತು. ಅದು ಫಸ್ಟ್ ಮ್ಯಾಚ್ ಬೆಂಗಳೂರು ವರ್ಸಸ್ ಕಲ್ಕತ್ತಾ ಆಗಿರೋದು, ಇವೆಲ್ಲ ನೆನಪಿರುತ್ತೆ. ಹಾಗೇನೆ ನಾವು ಯಾವಾಗಿಂದ IPL ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅವಾಗಿಂದ ಕೂಡ ವಾಂಖಡೆ ಸ್ಟೇಡಿಯಂ ಅಲ್ಲಿ ಮ್ಯಾಚಸ್ ನಡೀತಾ ಉಂಟು. ಇವತ್ತಿಗೆ ಟೋಟಲ್ 109 ಮ್ಯಾಚ್ ನಡೆದುಂಟು. ಇವತ್ತು ನಡೆಯುವ ಮ್ಯಾಚ್ 110ನೇ ಮ್ಯಾಚ್. ಇದರಲ್ಲಿ ಜಾಸ್ತಿ ಡಿಫರೆನ್ಸ್ ಏನಿಲ್ಲ ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಅಂತ, ಯಾಕಂದ್ರೆ ಯಾವ ಟೀಮ್ ಜಾಸ್ತಿ ರನ್ ಮಾಡಿರ್ತದೆ ಆ ಟೀಮ್ ಅಂತೂ ವಿನ್ ಆಗ 100% ಶೋರ್. ಹಾಗೆ ಇಲ್ಲಿ 200+ ರನ್ ಮಾಡಿದ್ರು ಕೂಡ ಚೇಸಿಂಗ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಅವಕಾಶ ಉಂಟು. ಸೊ ಪ್ರೀವಿಯಸ್ ಹಿಸ್ಟ್ರಿ ಎಲ್ಲ ನಮ್ಗೆ ಬೇಡ, ಯಾರು ಎಷ್ಟು ರನ್ ಮಾಡಿದೆ ಏನು ಅಂತ. ಲಾಸ್ಟ್ ಇಯರ್ ರೆಕಾರ್ಡ್ಸ್ ನೋಡೋಣ. ಲಾಸ್ಟ್ ಇಯರ್ ಅಲ್ಲಿ ಟೋಟಲ್ ಇಲ್ಲಿ 7 ಮ್ಯಾಚಸ್ ನಡೆದುಂಟು ಆಯ್ತಾ. ಲಾಸ್ಟ್ ಇಯರ್ ಅಲ್ಲಿ 7 ಮ್ಯಾಚಸ್ ನಡೆದುಂಟು. ಇಲ್ಲಿ 7 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗುಂಟು, ಅದೇ ಚೇಸಿಂಗ್ ಜಾಸ್ತಿ ವಿನ್ ಆಗುಂಟು. ಅದರಲ್ಲಿ ರಾಜಸ್ಥಾನ ಮತ್ತೆ ಮುಂಬೈದ ಲಾಸ್ಟ್ ಇಯರ್ ಒಂದು ಮ್ಯಾಚ್ ಆಡಿದ್ರು 2023ದಲ್ಲಿ 207 ರನ್ಸ್ ನ ಚೇಸ್ ಮಾಡ್ಬೇಕಿತ್ತು ರಾಜಸ್ಥಾನ. ಆಲ್ಮೋಸ್ಟ್ ನಿಯರ್ ಇದ್ರು, ಅದೇ ಕೊನೆಗೆ ವಿನ್ ಆಗಿದ್ದು ಮುಂಬೈನ. ಅದೊಂಥರ ಥ್ರಿಲ್ಲಿಂಗ್ ಮ್ಯಾಚ್ ಆಗಿತ್ತು. ಮುಂಬೈ ಆ ಮ್ಯಾಚ್ ಅಲ್ಲಿ ವಿನ್ ಆಯ್ತು. ಸೊ ಇವತ್ತು ಕಂಪ್ಯಾರಿಟಿವ್ಲಿ ಅಲ್ಲಿ ನಡೆಯೋದು ಬ್ಯಾಟಿಂಗ್ ಪಿಚ್. ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ, ಅದು ಫಸ್ಟಿಗೆ ಮತ್ತೆ ಹೆಲ್ಪ್ ಆಗುತ್ತೆ. ಸ್ಪಿನ್ನರ್ಸ್ಗೆಲ್ಲ ನಾನು ಅಷ್ಟೊಂದು ಹೇಳಲ್ಲ, ಯಾಕಂದ್ರೆ ಪಿಚ್ ಒಂದು ಲೇಯರ್ ಗ್ರಾಸ್ ಇದೆ, ಸ್ವಲ್ಪ ಗ್ರಾಸ್ ಇದೆ ಅದ್ರ ಮೇಲೆ. ಸೊ ಬೌನ್ಸಿ ಅಂಡ್ ಸ್ಪೀಡ್ ಟ್ರ್ಯಾಕ್, ಸ್ಪೀಡ್ ಬೌಲರ್ಸ್ಗೆ ಅದರಲ್ಲಿ ಸ್ವಿಂಗ್ ಇತ್ತು ಅಂದ್ರೆ ಮಾತ್ರ ಬೆನಿಫಿಟ್ ಆಗುತ್ತೆ. ನನ್ನ ಲೆಕ್ಕ ಇವತ್ತು ಬುಮ್ರಾಗೆ ಮತ್ತೆ ಟ್ರೆಂಟ್ ಬೋಲ್ಟ್ಗೆ ತುಂಬಾನೇ ಈಸಿ ಅನ್ಸುತ್ತೆ, ಯಾಕಂದ್ರೆ ಇಬ್ರು ಈವನ್ ಟ್ರೆಂಟ್ ಬೋಲ್ಟ್ ಕೂಡ ಪ್ರೀವಿಯಸ್ ಆಗಿ ಅವ್ರು ಮುಂಬೈ ಟೀಮಿಗೆ ಆಡ್ತಾ ಇದ್ರು. ಮುಂಬೈ ಟೀಮಿಗೆ ಆಡ್ಬೇಕಾದ್ರೆ ಆಬ್ವಿಯಸ್ಲಿ ಮುಂಬೈ ಗ್ರೌಂಡ್ ಅಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಸೊ ಮುಂಬೈದಲ್ಲಿ ಇದಂತ ಬುಮ್ರಾಗೆ ಮತ್ತೆ ರಾಜಸ್ಥಾನದಲ್ಲಿ ಟ್ರೆಂಟ್ ಬೋಲ್ಟ್ಗೆ ಇವತ್ತು ವಿಕೆಟ್ಸ್ ಗಳು ಬೀಳೋದು ಚಾನ್ಸ್ ಜಾಸ್ತಿ ಉಂಟು. ಅದು ಅಲ್ಲದೆ ನನ್ನ ಲೆಕ್ಕ ಮುಂಬೈ ಮ್ಯಾನೇಜ್ಮೆಂಟ್ 2 ಮ್ಯಾಚ್ ಸೋತ್ ಮೇಲೆ ಬುಮ್ರಾಗೆ ಓಪನಿಂಗ್ ಬೌಲಿಂಗ್ ಆಡಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತದೆ. ಇವತ್ತು ಬುಮ್ರಾನೇ ಓಪನಿಂಗ್ ಬೌಲಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ ರಾಜಸ್ಥಾನ ಓಪನರ್ಸ್ ಮೇ ಬಿ ವಿಕೆಟ್ ಕೊಡ್ಬೋದು, ಇಲ್ಲಾಂದ್ರೆ ಸ್ಲೋ ಸ್ಟಾರ್ಟ್ ಆಗುತ್ತೆ ಅವರಿಗೆ ಮ್ಯಾಚ್ ಅಲ್ಲಿ. ಸೊ ಬನ್ನಿ ಇನ್ನ ಪ್ಲೇಯರ್ಸ್ ನ ನೋಡೋಣ. ಇನ್ನೇ ಹೋಸ್ಟಿಂಗ್ ಮಾಡ್ತಿರೋ ಟೀಮ್ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ, ಇಶಾನ್ ಕಿಶನ್, ಅದ್ರ ಜೊತೆಗೆ ನಮ್ಮ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ನಮನ್ ಧೀರ್, ಆಮೇಲೆ ಬರೋದೇ ತಿಲಕ್ ವರ್ಮಾ ಆದ್ಮೇಲೆ ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ಬರೋದು ಟಿಮ್ ಡೇವಿಡ್. ಇದಿಷ್ಟು ಬ್ಯಾಟಿಂಗ್ ಲೈನ್ ಅಪ್. ಟಿಮ್ ಡೇವಿಡ್ ಆದ್ಮೇಲೆ ನಮ್ಗೆ ಮತ್ತೆ ಬ್ಯಾಟಿಂಗ್ಸ್ ನಾವು ಹುಡುಕೋದು ಬೇಡ, ಅಷ್ಟೇ ನಮ್ಗೆ ಸಾಕು. ಟಿಮ್ ಡೇವಿಡ್ ತನಕ ಬ್ಯಾಟಿಂಗ್ ಆಡ್ಬಿಟ್ರೆ ಟಿಮ್ ಡೇವಿಡ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಮತ್ತೆ ನಮನ್ ಧೀರ್, ತಿಲಕ್ ವರ್ಮಾ ಇಂತಿಷ್ಟು ಜನ ಬ್ಯಾಟಿಂಗ್ ಆಡ್ಬಿಟ್ರೆ ತುಂಬಾನೇ ಈಸಿ. ಸೂರ್ಯಕುಮಾರ್ ಯಾದವ್ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದ್ರೆ ಇನ್ನು ಇದರಲ್ಲಿ ನ್ಯಾಷನಲ್ ಕ್ಯಾಂಪ್ ಅಲ್ಲೇ ಇದ್ದಾರೆ.
ಹೌದು ಫಿಟ್ನೆಸ್ ಸರ್ಟಿಫಿಕೇಟ್ ಬರೋ ತನಕ ಅವರು IPL ಆಡೋ ಹಾಗಿಲ್ಲ, ವರ್ಲ್ಡ್ ಕಪ್ ಮೇ ಬಿ ರೆಡಿ ಆಗ್ತಾ ಇರ್ಬೋದು. ಸೊ ಅವ್ರಿನ್ನೂ ಫಿಟ್ ಆಗಿಲ್ಲ, ಅದೊಂದು ಪ್ಲೇಸ್ ಇನ್ನು ಖಾಲಿನೇ ಉಂಟು. ಇನ್ನೊಂದು ಪ್ಲೇಯರ್ ನ ಇಂಪ್ಯಾಕ್ಟ್ ಆಗಿ ಬ್ಯಾಟಿಂಗ್ ನ ತಗೋಬಹುದು, ಯಾಕಂದ್ರೆ ಚೇಸಿಂಗ್ ಅಂತ ಬಂದಾಗ ಒಂದು ಬಾಲರ್ ನ ಕೂರಿಸ್ಬಿಟ್ಟು ಒಂದು ಬ್ಯಾಟ್ಸ್ಮನ್ ನ ಇಂಪ್ಯಾಕ್ಟ್ ಆಗಿ ತಗೊಂಡ್ ಬರ್ತಾರೆ ಟೀಮ್ ಅಲ್ಲಿ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೋರ್ಸೆ, ಬುಮ್ರಾ, ಚಾವ್ಲಾ ಮತ್ತೆ ಮುಫಾಕ ಲಾಸ್ಟ್ ಮ್ಯಾಚ್ ಪಾಪ ತುಂಬಾನೇ ಹೊಡೆತದೆ ಅಂದ್ರೆ ಈ ಮ್ಯಾಚ್ ಅದಕ್ಕೆ ಚಾನ್ಸ್ ಕೊಡ್ತಾರೆ. ಯಾಕಂದ್ರೆ ಈ ಮ್ಯಾಚ್ ಅದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಕಾನ್ಫಿಡೆಂಟ್ ಲೂಸ್ ಆಗುತ್ತೆ. ಅವ್ರು ಇವಾಗಷ್ಟೇ ಅಂಡರ್-19 ಟೀಮ್ ಅಲ್ಲಿ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಮತ್ತೊಂದು ಮ್ಯಾಚ್ ಅದಕ್ಕೆ ಕೂರಿಸ್ಬಿಟ್ಟು ಅಂದ್ರೆ ಲಾಸ್ಟ್ ಮ್ಯಾಚ್ 50 ರನ್ಸ್ ಪ್ಲಸ್ ಕೊಟ್ಟಿದ್ದಾರೆ, ಆ ಕಾನ್ಫಿಡೆಂಟ್ ಲೂಸ್ ಆಗುತ್ತೆ. ಮತ್ತೆ ಯಾವ ಮ್ಯಾಚ್ ಅವ್ರಿಗೆ ಆಡ್ಲಿಕ್ಕೆ ಆಪ್ಷನ್ಸ್ ಇರಲ್ಲ, ಅದು ಅಲ್ಲದೆ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನರ್ವಸ್ನೆಸ್ ಜಾಸ್ತಿ ಇರುತ್ತೆ. ಸೊ ಇನ್ನೇ ಆಪೋಸಿಟ್ ಟೀಮ್ ರಾಜಸ್ಥಾನ್ ರಾಯಲ್ಸ್, ಅವರು ಕೂಡ ಟೀಮ್ ಚೇಂಜ್ ಮಾಡಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 2 ಮ್ಯಾಚ್ ಆಲ್ರೆಡಿ ವಿನ್ ಆಗಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಂದು ಜೋಸ್ ಬಟ್ಲರ್, ಯಶಸ್ವಿ ಜಸ್ವಾಲ್, ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಹ್ಯಾತ್ ಮೇಯರ್, ರವಿಚಂದ್ರನ್ ಅಶ್ವಿನ್, ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೆಂಟ್ ಬೋಲ್ಟ್, ಮತ್ತೆ ಸ್ಪಿನ್ನರ್ ಆಗಿ ಚಾಹಲ್. ಇದಿಷ್ಟೇ ಸಾಕು, ಮತ್ತೆ ಜಾಸ್ತಿ ಏನು ನಾವು ಹುಡ್ಕೋದು ಬೇಡ. ಇನ್ನು ಮತ್ತೊಂದು 2 ಜನ ಬೌಲರ್ಸ್ ಇದ್ದಾರೆ, ಅವ್ರ ಕಡೆ ಬೌಲಿಂಗ್ ಹಾಕ್ತಾರೆ. ಸೊ ಇವತ್ತಿನ ಕ್ಯಾಲ್ಕುಲೇಷನ್ 2 ಟೀಮು ಈಕ್ವಲ್ ಆಗಿರೋದ್ರಿಂದ ಬೌಲಿಂಗ್ ಅಲ್ಲಿ ಮತ್ತೆ ಬ್ಯಾಟಿಂಗ್ ಅಲ್ಲಿ 2 ಟೀಮ್ ಈಕ್ವಲ್ ಆಗಿ ಉಂಟು. ಜೋಸ್ ಬಟ್ಲರ್ ಕೂಡ ಒಂದು ಟೈಮ್ ಅಲ್ಲಿ ಮುಂಬೈ ಟೀಮಿಗೆ ಆಡ್ತಾ ಇದ್ರು, ಸೊ ಅವರಿಗೂ ವಾಂಕಡೆ ಸ್ಟೇಡಿಯಂ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ಮತ್ ಅದಕ್ಕಾಗಿ 2 ಟೀಮ್ ಈಕ್ವಲ್ ಆಗುಂಟು. ಬಟ್ ಇಲ್ಲಿ ನಡೀತದ ಕ್ಯಾಲ್ಕುಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಟೇಬಲ್ ಟಾಪ್ ಆಗಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಅವರು 2 ಮ್ಯಾಚ್ ವಿನ್ ಆಗಿ 3ನೇ ಮ್ಯಾಚ್ ಸೋತು, ರಾಜಸ್ಥಾನ್ ಕೂಡ 2 ಮ್ಯಾಚ್ ವಿನ್ ಆಗಿದ್ದಾರೆ. ಸೊ 3ನೇ ಮ್ಯಾಚ್ ಸೋಲತ್ತೆ ಅಂತ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅಥವಾ ನನ್ನೊಂದು ಅನಲೈಸಿಂಗ್ ಹೇಳ್ತಾ ಇರೋದು. ಹಾಗೇನೆ ದಿಲ್ಲಿ 2 ಮ್ಯಾಚ್ ಸೋತಿದ್ದು, 3ನೇ ಮ್ಯಾಚ್ ವಿನ್ ಆದ್ರು. ಅದು ನೈಟ್ ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿ ಚೇಸಿಂಗ್ ಚೆನ್ನೈ ಕೊಟ್ಟು ಅದು ವಿನ್ ಆದ್ರು. ಹಾಗೇನೆ ಮುಂಬೈನು 2 ಮ್ಯಾಚ್ ಸೋತಿದೆ. ಇವತ್ತಿನ ಮ್ಯಾಚ್ ಮುಂಬೈ ವಿನ್ ಆಗ್ಬೋದು ಅಂತ, ಅದು ಫಸ್ಟ್ ಬ್ಯಾಟಿಂಗ್ ಬದಲಿ ಇಲ್ಲ ಸೆಕೆಂಡ್ ಬ್ಯಾಟಿಂಗ್ ಬದಲಿ. ಯಾಕಂದ್ರೆ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ನಾವು ಲಾಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ನೋಡಿದ್ವಿ, ಎಲ್ಲದೂ ಫಾರ್ಮರ್ ಬಂದಿದೆ. ಅವ್ರ ಬೌಲಿಂಗ್ ಇಂದ ಅಷ್ಟು ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಯಾಕಂದ್ರೆ ಹೈದರಾಬಾದ್ ಪಿಚ್ ಬಂದ್ಬಿಟ್ಟು ಒಂಥರ ಫ್ಲಾಟ್ ಟ್ರ್ಯಾಕ್. ನಮ್ಮ ಊರ್ ಕಡೆ ಎಲ್ಲ ಟೆನ್ನಿಸ್ ಆಡ್ಲಿಕ್ಕೆ ಅಥವಾ ಟೆನ್ನಿಸ್ ಬಾಲ್ ಆಡ್ಲಿಕ್ಕೆಲ್ಲ ಇವಾಗ ಸಿಮೆಂಟಿನ ಪಿಚ್ ಮಾಡ್ತಾ ಇರ್ತದಲ್ಲ, ಸೀದಾ ಬ್ಯಾಟಿಗೆ ಬರುತ್ತೆ ಬಾಲ್. ಅದೇ ರೀತಿ ಪಿಚ್ ಹೈದರಾಬಾದ್ ಅಲ್ಲಿ ಇತ್ತು. ಸೊ ಅದಕ್ಕೆ ಅಷ್ಟೊಂದು ರನ್ ಆಗಿದ್ದು ಆ ಪಿಚ್ ಅಲ್ಲಿ. ಸೊ ಯಾವ ಬಾಲರ್ಸ್ ಹೊಡ್ಸ್ಕೊಂಡು ಅನ್ನೋದ್ರಲ್ಲಿ ಮ್ಯಾಟ್ರೇ ಆಗಲ್ಲ, ಯಾಕಂದ್ರೆ ಎಲ್ಲಾ ಬ್ಯಾಟ್ಸ್ಮನ್ ಗಳೆಲ್ಲ ಹೊಡೆದಿದ್ದಾರೆ. ಒಂದು ಬೆನಿಫಿಟ್ ಅಂದ್ರೆ ಮುಂಬೈದವರು ಎಲ್ಲಾ ಪ್ಲೇಯರ್ ಕೂಡ ಫಾರ್ಮಿಗೆ ಬಂದಿದೆ. ನನ್ನ ಲೆಕ್ಕ ಇವತ್ತು ಮುಂಬೈ 100% ವಿನ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಬದಲಿ ಸೆಕೆಂಡ್ ಬ್ಯಾಟಿಂಗ್ ಬದಲಿ ಮ್ಯಾಟ್ ಅಲ್ಲ. ಬೌಲಿಂಗ್ ಅಲ್ಲೂ ಬುಮ್ರಾಗ್ ಅವರು ಓಪನಿಂಗ್ ಮಾಡಿಸಿದ್ರು ಅಂದ್ರೆ 100% ಅವರು ಮುಂಬೈ ವಿನ್ ಆಗೋದಂತೂ ಇವತ್ತು ಗ್ಯಾರಂಟಿ. ರಾಜಸ್ಥಾನದಲ್ಲಿ ಸ್ವಲ್ಪ ಬ್ಯಾಟಿಂಗ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಜೋಸ್ ಬಟ್ಲರ್, ಯಶಸ್ವಿ ಜಸ್ವಾಲ್, ಸಂಜು ಸ್ಯಾಮ್ಸನ್ ಇವರೆಲ್ಲ ಸ್ಟ್ರಗಲ್ ಮಾಡಿದ್ರು. ಬಟ್ ಅಲ್ಲಿ ರನ್ ಮಾಡಿದ್ ಯಾರಪ್ಪ ಅಂತ ಹೇಳಿದ್ರೆ ರಿಯಾನ್ ಪರಾಗ್, ಅಶ್ವಿನ್ ಮತ್ತೆ ಹ್ಯಾತ್ ಮೇಯರ್. ಇವ್ರು 3 ಜನ ರನ್ ಮಾಡಿಲ್ಲ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಡಿಸಿನ ಒಳ್ಳೆ ಫೈಟ್ ಬ್ಯಾಕ್ ಕೊಟ್ಟಿದ್ರು ಅವರಿಗೆ, ಬಟ್ ವಿನ್ ಆಗ್ಲಿಕ್ಕೆ ಆಗಿಲ್ಲ. ಸೊ ಇವತ್ತು ನನ್ನ ಲೆಕ್ಕ ಮುಂಬೈ ಅಂತೂ ವಿನ್ ಆಗೋದಂತೂ 100%. ಈವನ್ ಇವತ್ತು ಕೂಡ ರಾಜಸ್ಥಾನ್ ಪ್ಲೇಯರ್ಸ್ ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ ಆಡ್ಲಿಕ್ಕೆ. ಅದು ಟಾಪ್ ಆರ್ಡರ್ಸ್, ಜಸ್ವಾಲ್ ಮೇ ಬಿ ಆಡ್ಬೋದು, ಇಲ್ಲ ಬಟ್ಲರ್ ಸ್ವಲ್ಪ ರನ್ ಮಾಡ್ಬೋದು. ಬಟ್ ಸಂಜು ಸ್ಯಾಮ್ಸನ್ ಮತ್ತೆ ರಿಯಾನ್ ಪರಾಗ್ ಕೂಡ ಇವತ್ತು ಆಡ್ಲಿಕ್ಕೆ ಅಷ್ಟೊಂದು ಕೊಡಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಅಲ್ಲಿ ಇದು ಬೌಲರ್ ಬಂದ್ಬಿಟ್ಟು ಚಾವ್ಲಾ ಸ್ಪಿನ್ನರ್ ಅಲ್ಲಿ. ಸೊ ವೆಲ್ ಎಕ್ಸ್ಪೀರಿಯನ್ಸ್ಡ್, ಅವರು ಯಂಗ್ ಸ್ಟಾರ್ ಅಂತ ಇರುವಂತ ಪರಾಗ್ಗೆ ಅಷ್ಟೊಂದು ಆಡ್ಲಿಕ್ಕೆ ಚಾನ್ಸ್ ಕೊಡಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೂ ಜಾಸ್ತಿ ಲೆಂತಿಯಾಗಿ ಎಳೆಯೋದು ಬೇಡ ವಿಡಿಯೋನ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಮುಂದಿನ ಮ್ಯಾಚ್ ಅಲ್ಲಿ ಸಿಗೋಣ. ಟಾಟಾ, ಬೈ ಬೈ.